ಇವರ ಹೆಸರು ಮಮತಾ ಪೂಜಾರಿ ಅಂತೇಳ್ಬಿಟ್ಟು. ಊರು ಹೊನ್ನಾಳಿ ಭಾಗದವರು. ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಜಮಾನ ಪ್ರತಿದಿನ ಅಡಿಕೆ ತೋಟ ನೋಡಿಕೊಂಡು ಹೋಗುತ್ತಾರೆ. ನಾನು ಮಾತ್ರ ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಸಮಸ್ಯೆ ಬಂದ್ಬಿಟ್ಟು ತೂತಿಗೆ ಸುಖ ಇಲ್ಲದೆ ಗೂಟ ಹುಡುಕುತ್ತಿದ್ದೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇದರ ಜೊತೆಗೆ ಗಂಡ ಇಲ್ಲದ ಸಮಯ ನೋಡಿ ಸುಖವನ್ನು ಕೊಡಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಮೊದಲನೇದು, ಗಂಡ ನೋಡೋದಕ್ಕೆ ಮುದುಕ ಆಗಿದ್ದಾನೆ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅಂತೇಳಿ ತಿಳಿಸಿರೋದು. ನಾನು ನೋಡೋದಕ್ಕೆ ಸುಮಾರು ಫಿಗರ್ ಅಂತೇಳಿ ತಿಳಿಸಿದ್ದಾರೆ. ನೋಡಿದ ಎಂಥ ಗಂಡಸರಾಗಿರಲಿ ಇಷ್ಟವನ್ನು ಪಡುತ್ತಾರೆ. ಕಾಮದ ಬಯಕೆ ಇದ್ದವರು ಮಾತ್ರ ತೋಟದ ಮನೆಗೆ ಬಂದರೆ ಅಗಲ ಮಾಡಿ ಕೊಡುತ್ತೇನೆ, ಬೇಗ ಕರೆ ಮಾಡಿ ನಿಮ್ಮ ನಿರ್ಧಾರವನ್ನು ತಿಳಿಸಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸುಖ ನಾಯಿ ಥರ ಬಗ್ಗಿಸಿ ಹಿಗ್ಗಾಮುಗ್ಗ ತೆಂಗಬೇಕು ಅಂತೇಳಿ ಇದಿಷ್ಟು ಗಂಡ ಇಲ್ಲದ ಸಮಯ ನೋಡಿ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು ಇಂತಹ ಗಂಡಸರು ನೋಡಿ ಅಗಲ ಮಾಡುತ್ತೇನೆ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನು ಬೇಕು ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ಹೇಗೆ ಬೇಕೋ ಹಾಗೆ ದೆಂಗುವ ಚಟ ಇರಬೇಕು. ಕಾಮುಕರಿಗೆ ಅವಕಾಶ ಕೊಡೋದಿಲ್ಲ, ಅರ್ಥ ಮಾಡಿಕೊಂಡು ಸಂಬಂಧವನ್ನು ಬೆಳೆಸಬೇಕು. ದುಡ್ಡಿನ ಆಸೆ ನನಗಿಲ್ಲ, ಬೇಕಾಗೂ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಮುಖ್ಯವಾಗಿ ತೂತಿನ ಸೀಳನ್ನು ಚೀಪಿ ಸುಖವನ್ನು ಕೊಟ್ಟು ಸಹಕಾರವನ್ನು ಕೊಡುವ ಗಂಡು ಇದ್ದರೆ ಇವತ್ತೇ ಕರೆ ಮಾಡಿ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಗಂಡನಿಂದ ಸುಖ ಇಲ್ಲದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು.